ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಕೊನೆಗೂ ಸರ್ಕಾರದಿಂದ 2 ಕಂತಿನ ಹಣ ಬಿಡುಗಡೆ. ಸ್ನೇಹಿತರೆ, ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಯಾವಾಗ ಬಿಡುಗಡೆ ಆಗ್ತಾ ಇದೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊನ್ನೆ ತಾನೇ ಬಜೆಟ್ ಮುಗ್ದಿದೆ ನೋಡಿ. ಅದಾದಮೇಲೆ ಗೃಹಲಕ್ಷ್ಮಿಯ ಹಣ ಬರುತ್ತಾ ಇಲ್ವಂತ ಕನ್ಫ್ಯೂಷನ್ ಇತ್ತು. ಆದರೆ ಸರ್ಕಾರದಿಂದ ಕೊನೆಗೂ ಅಧಿಕೃತವಾಗಿ 2 ತಿಂಗಳ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಇದ್ರ ಜೊತೆಯಲ್ಲಿ ಯಾರಿಗೆಲ್ಲ ಇನ್ನೂ ಈವರೆಗೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಅಕ್ಕಿ ಕಾಸಿನ ಹಣ ಬಂದಿರಲಿಲ್ಲ ಗೊತ್ತಾ, ಖಂಡಿತ ಅದು ಕೂಡ ಯಾವಾಗ ಬರುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ವಿಡಿಯೋಗಳು ಹಾಗೂ ಸರ್ಕಾರದ ಇನ್ನಷ್ಟು ಯೋಜನೆಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸರ್ಕಾರದಿಂದ ಒಟ್ಟು 2 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ನೋಡಿ. ನಿಮಗೆ ಮಾರ್ಚು ಹಾಗೂ ಫೆಬ್ರವರಿ ತಿಂಗಳದು ಅಂದರೆ ಹೋದ ವರ್ಷದ್ದು 2 ಕಂತಿನ ಹಣ ನೋಡಿ. ಈಗ ಡಿಸೆಂಬರು, ಜನವರಿ, ಫೆಬ್ರವರಿ ನೋಡಿ, ಒಟ್ಟು 5 ತಿಂಗಳ ಕಂತಿನ ಹಣ ಸರ್ಕಾರದಿಂದ ಡಿವಿತ್ತು. ಖಂಡಿತವಾಗ್ಲೂ 5 ಕಂತಿನ ಹಣ. ಇನ್ನೂ ಕೆಲವ್ರಿಗೆ 6 ಕಂತಿನ ಹಣ ಬಾಕಿ ಇದೆ ಸ್ನೇಹಿತರೆ. ನೋಡಿ, ನಾವು ನಿಮ್ಗೆ ಮೊದಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ, ಈ ತಿಂಗಳು ಸೇರಿಸಿದ್ರೆ ಒಟ್ಟು 6 ಕಂತಿನ ಹಣ ಸರ್ಕಾರದಿಂದ ಬರಬೇಕು ಅಂತ ಸ್ನೇಹಿತರೆ. 6 ಕಂತಿನ ಹಣ ಅಂದರೆ 12,000 ರೂಪಾಯಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರ ಕೊಡುತ್ತಾ ಇಲ್ವಾ ಅಂತ ಕನ್ಫ್ಯೂಷನ್ ಇತ್ತು ನೋಡಿ. ಈಗ ಯುಗಾದಿ ಹಬ್ಬ ಬರ್ತಾ ಇದೆ, ಖಂಡಿತವಾಗಲೂ ನಿಮಗೆ ನಾವು ಹೇಳಿದ್ವಿ ನೋಡಿ, ಖಂಡಿತವಾಗ್ಲೂ 1 ಅಥವಾ 2 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ. ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅದ್ರ ಪ್ರಕಾರನೇ ಸರ್ಕಾರ ಒಟ್ಟು 4,000 ರೂಪಾಯಿ ಹಣನ ಬಿಡುಗಡೆ ಮಾಡ್ತಾ ಇದೆ ಸ್ನೇಹಿತರೆ. ನೋಡಿ, ಇನ್ನೂ ಕೆಲವ್ರಿಗೆ ಈಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ 26ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ. ಕೆಲವರು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ 25ನೇ ಕಂತಿನ ಹಣ ಬಂದಿಲ್ಲ ಸರ್ ನಮಗೆ ಅಂತ. ನೋಡಿ, ಕನ್ಫ್ಯೂಷನ್ ಆಗಬೇಡಿ. 25, 26ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಒಂದು ಸಾರಿ ನಿಮ್ಮ ಹತ್ರದಲ್ಲಿರೋ ಪೋಸ್ಟ್ ಆಫೀಸೇ ಆಗಲಿ ಅಥವಾ ಬೆಂಗಳೂರು ಒನ್ಗೆ ಆಗಲಿ ಸ್ನೇಹಿತರೆ, ನೀವು ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಈಗ ಮತ್ತೆ 1 ಅಥವಾ 2 ತಿಂಗಳ ಕಂತಿನ ಹಣ ಬರ್ತಾ ಇರೋದ್ರಿಂದ ಖಂಡಿತ ಆಗ ನಿಮಗೆ 3 ರಿಂದ 4 ತಿಂಗಳು ಕಂತಿನ ಹಣ ಡ್ಯೂ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು ಸಾರಿ ಹೋಗಿ DBT ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಪೋಸ್ಟ್ ಆಫೀಸಲ್ಲಿ ಕೇಳ್ಬೋದು, ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಅವರು ನಿಮಗೆ ಚೆಕ್ ಮಾಡಿಬಿಟ್ಟು ಈ KYC ಏನಾರ ಮಾಡೋ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಒಂದು ವೇಳೆ ನೀವೇನಾದರೂ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿದರೆ ಈ ತಿಂಗಳು ಬಿಟ್ಟು ನೆಕ್ಸ್ಟ್ ಕಂತಿನ ಹಣದ ಜೊತೆಲೇ ಖಂಡಿತವಾಗ್ಲೂ ಅದು ಬರುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಹಾಗೂ 28ನೇ ಕಂತಿನ ಹಣ ನೋಡಿ ಸ್ನೇಹಿತರೆ, ಇದು ಫೆಬ್ರವರಿನ ಅಥವಾ ಮಾರ್ಚ್ ತಿಂಗಳ ಕಂತಿನ ಹಣನ ಗೊತ್ತಿಲ್ಲ. ಅಂದರೆ ಹೋದ ವರ್ಷದ ಅಂತ, ಅಂದರೆ 2025ನೇ ಸಾಲಿಂದ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ DBT ಸ್ಟೇಟಸ್ನ ನಾವು ಚೆಕ್ ಮಾಡಿ ನೋಡಿದಾಗ ಖಂಡಿತವಾಗ್ಲೂ 27 ಹಾಗೂ 28ನೇ ಕಂತಿನ ಹಣ DBT ಪುಷ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಬಿಡುಗಡೆ ಆಗುತ್ತೆ ನೋಡಿ ಸ್ನೇಹಿತರೆ. ಈಗ ಟ್ರಯಲ್ಗೋಸ್ಕರ ಖಂಡಿತವಾಗ್ಲೂ ಒಂದು 2 ರಿಂದ 3% ಜನರಿಗೆ ಖಂಡಿತವಾಗ್ಲೂ 27ನೇ ಕಂತಿನ ಹಣ 2,000 ರೂಪಾಯಿ ಬರೋಕ್ಕೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ ಕೆಲವ್ರಿಗೆ 4,000 ರೂಪಾಯಿ ಬರ್ತಾ ಇದೆ. ಅದು ಯಾರಿಗಪ್ಪ ಅಂದರೆ ಯಾರಿಗೆಲ್ಲ 26ನೇ ಕಂತಿನ ಹಣ ಬಂದಿರಲ್ಲ ಗೊತ್ತಾ, ಅವ್ರಿಗೆ ಮಾತ್ರ 2,000 ರೂಪಾಯಿ ಪ್ಲಸ್ ಈ 2,000 ರೂಪಾಯಿ ಅಂದರೆ ಕೆಲವ್ರಿಗೆ ಮಾತ್ರ ಬರ್ತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಇನ್ನೂ ಎಲ್ರಿಗೂ ಬರ್ತಾ ಇಲ್ಲ. ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರ್ ನಮಗೆ ಮಾತ್ರ 2,000 ರೂಪಾಯಿ ಬಂದಿಲ್ಲ, 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ನಮಗೆ ಬಂದಿಲ್ವಲ್ಲ ಸಾರ್ ಅಂತ. ನೋಡಿ, ಪ್ರಯೋಗ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತು. ಖಂಡಿತವಾಗ್ಲೂ ಟ್ರಯಲ್ಗೋಸ್ಕರ ಒಂದು 2-3% ಜನರಿಗೆ ಬಿಡುಗಡೆ ಮಾಡಿರ್ತಾರೆ ಸ್ನೇಹಿತರೆ. ಅದೇ ಥರ ಈಗ 2,000 ರೂಪಾಯಿ ಏನಿದೆ ಅದು 27ನೇ ಕಂತಿನ ಹಣ 100% ಬಿಡುಗಡೆ ಶುರುವಾಗಿದೆ. ಯಾವುದಕ್ಕೂ ಯಾವುದೇ ಕ್ಷಣದಲ್ಲಿ ಅಧಿಕೃತವಾಗಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ನಾವು ನಿಮಗೆ ಮೊದಲೇ ತಿಳಿಸ್ಕೊಟ್ಟಂಗೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅಥವಾ ಯುಗಾದಿ ಹಬ್ಬಕ್ಕೇ ಬರುತ್ತೆ ಅಂತ ಹೇಳಿದ್ದೀವಿ ನೋಡಿ. ಸರ್ಕಾರದಿಂದ ಅದೇ ಪ್ರಕಾರ 2,000 ರೂಪಾಯಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮಾತ್ರ ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ನೋಡಿ. ನಿಜ ಇದ್ದರೆ ಮಾತ್ರ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಧಿಕೃತವಾಗಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಒಂದು ಸಾರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಖಾತೆಗಳಿಗೆ ಏನಾದರೂ 27ನೇ ಕಂತಿನ ಹಣ ಬಂದಿದ್ರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಖಂಡಿತವಾಗ್ಲೂ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ವ್ಯೂವರ್ಸ್ಗೆ ಆಗಲಿ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ 2,000 ರೂಪಾಯಿ ಪ್ಲಸ್ 2,000 ಅಂದರೆ 4,000 ರೂಪಾಯಿ ಕೂಡ ಖಂಡಿತವಾಗ್ಲೂ ಸರ್ಕಾರ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ಅದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಕೊಟ್ಟೇ ಕೊಡುತ್ತೆ. ಈ ಬಗ್ಗೆ ಇನ್ನೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ಬಿಡುಗಡೆ ಮಾಡಿರುವಂತಹ 2,000 ರೂಪಾಯಿ ದುಡ್ಡು ಏನಿದೆ ಅದು ಕೂಡ ಅಧಿಕೃತವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಯಾವ ಕಂತಿನ ಹಣ ಅಂತ ಹೇಳಿಲ್ಲ. ಖಂಡಿತವಾಗ್ಲೂ ಬಿಡುಗಡೆ ಅಂತೂ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಂತೂ ಗ್ಯಾಸ್ ಬೆಲೆ ಕೂಡ ಜಾಸ್ತಿ ಆಗಿದೆ. ನೋಡಿ, ಗ್ಯಾಸ್ ಬಂದ್ಬಿಟ್ಟು ಈಗ 60 ರೂಪಾಯಿ ಜಾಸ್ತಿ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ನೋಡಿ, ತಿಂಗಳು ಕರೆಕ್ಟಾಗಿ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಏನಾದರೂ ಬಂದರೆ ನಮ್ಮ ಗೃಹಲಕ್ಷ್ಮಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಗ್ಯಾಸ್ಗೆ 60 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಖಂಡಿತ ಹೊರ್ಗಡೆ ತರಕಾರಿನೇ ಆಗಲಿ, ಅಕ್ಕಿನೇ ಆಗಲಿ, ಬೇಳೆನೇ ಆಗಲಿ ಏನು ತಗೊಂಡ್ರೂ ಕೂಡ ಜಾಸ್ತಿ ಆಗಿರುತ್ತೆ. ಖಂಡಿತ ತಿಂಗಳ 2,000 ರೂಪಾಯಿ ಬಂದರೆ ಈ ನಮ್ಮ ಗೃಹಲಕ್ಷ್ಮಿಯರಿಗೆ ಯಾರಿಗೂ ಹೊರೆ ಅಂತೂ ಆಗಲ್ಲ. ಅಚ್ಚುಕಟ್ಟಾಗಿ ಆ 2,000 ರೂಪಾಯಿಲಿ ಅವ್ರಿಗೆ ಏನು ಬೇಕೋ ಆ ವಸ್ತುಗಳನ್ನ ಖರೀದಿ ಮಾಡ್ಕೋತಾರೆ ಅಂತ ನಮ್ಮ ಅನಿಸಿಕೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಅಕ್ಕಿ ದುಡ್ಡು ಇತ್ತು, ಅದು ಜನವರಿ ತಿಂಗಳದ್ದು, ಈ ವರ್ಷ ಅಲ್ಲ ಹೋದ ವರ್ಷದ್ದು ಸ್ನೇಹಿತರೆ, ಕನ್ಫ್ಯೂಷನ್ ಆಗಬೇಡಿ. ನೋಡಿ, ಇನ್ನೂ ಅದನ್ನು ಬಿಡುಗಡೆ ಮಾಡಿಲ್ಲ. ನೋಡಿ ಸ್ನೇಹಿತರೆ, ಆಹಾರ ಸಚಿವರಾದ KH ಮುನಿಯಪ್ಪರು ಕೂಡ ಹೇಳಿದ್ದಾರೆ, ಖಂಡಿತವಾಗ್ಲೂ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಏನು ಬಿಡುಗಡೆ ಮಾಡಬೇಕಿತ್ತಲ್ಲ ದುಡ್ಡು, ಅದನ್ನು ಕೂಡ ಆದಷ್ಟು ಬೇಗ ತಲುಪಿಸ್ತೀವಿ ಅಂತ ಸಚಿವರು ಅಂದರೆ ಆಹಾರ ಸಚಿವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಖಂಡಿತ ನಿಮಗೆ ಮುಂದಿನ ತಿಂಗಳಿಂದ ಏನು ಅಕ್ಕಿ ತಗೋತಾ ಇದ್ದೀರಲ್ವಾ, ಖಂಡಿತ ಅದ್ರ ಜೊತೆ ಇಂದಿರಾ ಕಿಟ್ಟು ಕೂಡ ಸಿಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ 100% ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಮುಂದಿನ ತಿಂಗಳಿಂದ 10 kg ಅಕ್ಕಿ ಬದಲು 5 kg ಅಕ್ಕಿ ಸಿಗುತ್ತೆ, ಮತ್ತೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ ಇದಂತೂ ಭರ್ಜರಿ ಸಿಹಿ ಸುದ್ದಿನೇ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ 27ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಮಿಕ್ಕ ಕಂತುಗಳು ಯಾವಾಗ ಕೊಡ್ತಾರೆ ನೋಡೋಣ. ನೋಡಿ ಸ್ನೇಹಿತರೆ, ವಿಪಕ್ಷಗಳು ಕೂಡ ಈಗ ಕೇಳ್ತಾ ಇದ್ದಾರೆ, ಆ 5,000 ಕೋಟಿ ಕೊಡಬೇಕಿತ್ತಲ್ಲ ಅದು ಏನಾಯಿತು ಅಂತ. CM ಸಿದ್ದರಾಮಯ್ಯ ಅವರೇ ಖಂಡಿತವಾಗ್ಲೂ ಈ ಮೀಡಿಯಾಗಳಿಗೆ ಬಂದು ಹೇಳಿಕೆ ನೀಡ್ತಾರೆ. ನೋಡಿ, ಇವಾಗ ಬಿಡುಗಡೆ ಮಾಡಿರೋ ದುಡ್ಡು ಯಾವುದು ಅಂತ ಅವರೇ ಹೇಳ್ತಾರೆ ಸ್ನೇಹಿತರೆ. ಒಂದು ವೇಳೆ ಏನಾದರೂ ಸರ್ಕಾರ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿನ ಒಟ್ಟಿಗೆ ಬಿಡುಗಡೆ ಮಾಡಿದರೆ ಖಂಡಿತವಾಗ್ಲೂ ಅದು ಕೂಡ ನಿಮಗೆ ಇದೇ ತಿಂಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ನೋಡಿ, 2026, 2025, 2026ನೇ ಸಾಲಿನ ದುಡ್ಡನ್ನ ಈ ಸರ್ಕಾರ ಖಂಡಿತವಾಗ್ಲೂ 2026, 2027ಕ್ಕೆ ತಗೊಂಡು ಹೋಗಲ್ಲ ಸ್ನೇಹಿತರೆ. ಖಂಡಿತ 31ನೇ ತಾರೀಕು ಒಳಗಡೆ ಈಗೇನು 27ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಲ್ಲ, ಇದ್ರ ಜೊತೆಲಿ ಇನ್ನೊಂದು ಕಂತಿನ ಹಣ ಅಥವಾ ಇನ್ನೂ 2 ಕಂತಿನ ಹಣ ಬಿಡುಗಡೆ ಆಗ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಕಂತಿನ ಹಣ ಬಿಡುಗಡೆ ಆಗಿ ಖಂಡಿತ 15 ದಿವಸ ಬೇಕಾಗುತ್ತೆ 1,25,00,000 ಫಲಾನುಭವಿಗಳ ಖಾತೆಗೆ ತಲುಪಕ್ಕೆ. ಅದಾದಮೇಲೆ ಇನ್ನೊಂದು ಕಂತಿನ ಹಣ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯುಗಾದಿ ಹಬ್ಬದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಖಂಡಿತವಾಗ್ಲೂ 2,000 ರೂಪಾಯಿ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ. ಇನ್ನು 2,000 ರೂಪಾಯಿ ಬೇಕಂದರೆ ಇನ್ನೊಂದು 10ರಿಂದ 15 ದಿವಸ ಕಾಯಲೇಬೇಕು ಸ್ನೇಹಿತರೆ. ಇದಂತೂ ಯಾವುದೇ ರೀತಿ ಫೇಕ್ ಸುದ್ದಿ ಅಂತೂ ಅಲ್ಲ ಸ್ನೇಹಿತರೆ. ನಿಮಗೆ ಬಂದರೆ ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.